ನಮ್ಮ ಬಾಡಿ ಪಾಸ್ಚರ್ ಫಿಕ್ಸ್ ಮಾಡೋಣ. ಸಿಂಪಲ್ 10 ಎಕ್ಸಸೈಸ್ ಹೇಳ್ಕೊಡ್ತೀನಿ. ಇವತ್ತು ನಿಮ್ಮ ಚೆಸ್ಟ್ ಓಪನ್ ಮಾಡಿ ನಮ್ಮ ಪಾಸ್ಚರ್ನ ಫಿಕ್ಸ್ ಮಾಡೋಣ. ಸೊ ಹೆಂಗೋ ಇರೋ ಪಾಸ್ಚರ್ ಹೀಗೆಲ್ಲ ಇರುತ್ತೆ. ಸೊ ಫಿಕ್ಸ್ ಸ್ಟ್ರೇಟ್ ಮಾಡೋಣ. ಯಾರ್ಯಾರು 9 to 5 ಜಾಬಲ್ಲಿ ಇದ್ದೀರಾ ಅವರು ಡೈಲಿ ಮಾಡಿ ಈ ಎಕ್ಸಸೈಸ್ಗಳನ್ನ. ದಿನ ನೀವೆಲ್ಲ ಒಂದೇ ಕಡೆ ಕೂತಿರ್ತೀರಾ, ಕಂಟಿನ್ಯೂಸ್ ಅವರ್ಗಟ್ಟಲೆ ಏನು ವರ್ಕ್ ಮಾಡ್ತಾ ಇರ್ತೀರಾ ಕಂಪ್ಯೂಟರ್ ಮುಂದೆ. ಸೊ ಫಸ್ಟು ಚೆಸ್ಟ್ ಓಪನ್ ಮಾಡೋಣ. ನಾವು ಶೋಲ್ಡರ್ ಬ್ಲೇಡ್ಸ್ ಎಷ್ಟಾಗುತ್ತೆ ಅಷ್ಟು ಓಪನ್ ಮಾಡಬೇಕು. 2 ಫಿಂಗರ್ಸ್ ಲಾಕ್ ಮಾಡಿ ಪ್ಲೇಸ್ ಮಾಡಿ ತಲೆ ಮುಂದೆ. ಫಿಂಗರ್ಸ್ ಲಾಕ್ ಪ್ಲೀಸ್. ಎಲ್ಲರೂ ನನ್ನ ಜೊತೆನೇ ಅಭ್ಯಾಸ ಮಾಡಿ. ಓಕೆ, ಸೊ 1 ಕಾಂಟ್ರಾಕ್ಟ್ ಮಾಡಬೇಕು, 2 ಚೆಸ್ಟ್ನ ಓಪನ್ ಮಾಡಬೇಕು. ಸೊ ಯಾವಾಗ ಎಲ್ಲೆಲ್ಲಿ ಚೆಸ್ಟ್ ಓಪನ್ ಆಗುತ್ತೆ ಅಲ್ಲಿ ಬ್ರೀತ್ ಇನ್. ಓಕೆ, ಬ್ರೀತ್ ಇನ್, ಬ್ರೀತ್ ಔಟ್. ಎಷ್ಟಾಗುತ್ತೆ ಅಷ್ಟು ಇದೆರಡನ್ನ ಟಚ್ ಮಾಡೋಕ್ಕೆ ಟ್ರೈ ಮಾಡಿ. ಹಿಂದ್ಗಡೆ ಹೋದಾಗ ನಿಮ್ಮ ಶೋಲ್ಡರ್ ಬ್ಲೇಡ್ಸ್ ಏನಿರುತ್ತೆ ಅದನ್ನ ಸ್ಕ್ವೀಸ್ ಮಾಡಕ್ಕೆ ಟ್ರೈ ಮಾಡಿ. ಸ್ಟಾರ್ಟ್. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ನೆಕ್ಸ್ಟು ವಾಲ್ ಸ್ಲೈಡ್ಸ್. ಗೋಡೆಗೆ ಈ 2 ಕೈನ ಟಚ್ ಮಾಡಿ. ಓಕೆ, ನಿಮ್ಮ ಕೈ ಶೋಲ್ಡರ್ಗೆ ಪ್ಯಾರಲಲ್ ಆಗಿರಬೇಕು. ಓಕೆ, ಇಲ್ಲಿ ಹಿಂದ್ಗಡೆ ಗೋಡೆ ಇದೆ ಅಂದ್ಕೊಳ್ಳಿ, ಗೋಡೆ ವರ್ಕೊಂಡು ಕೂತ್ಕೋಬೋದು. ನಾರ್ಮಲ್ ಆಗಿ ಕೂತ್ಕೊಂಡು ನೀವು 2 ಕೈನ ಗೋಡೆಗೆ ಟಚ್ ಮಾಡಿ. ನಿಧಾನವಾಗಿ ಮೇಲೆತ್ತಬೇಕು ಕೈ. 2, 1, inhale, exhale, 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 inhale. ಇದೆರಡು ಟಚ್ ಆಗಬಾರ್ದು, ಪ್ಯಾರಲಲ್ ಆಗಿರಬೇಕು ಮೇಲೋದಾಗ. ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, exhale, inhale, exhale, inhale, exhale, inhale, exhale, inhale, exhale, inhale, exhale. Next, right leg ಮೇಲೆ ಎತ್ತಿದ್ರೆ left hand ಮೇಲೆ ಬರಬೇಕು. opposite leg. Opposite leg, opposite hand. Okay, 1, 2, 1, 2, 1, 2. ಇವಾಗ ಇನ್ನೊಂದು ಕಡೆ, ಇನ್ನೊಂದು ಲೆಗ್ ಮತ್ತೆ ಇನ್ನೊಂದು ಹ್ಯಾಂಡ್. ಸ್ಟಾರ್ಟ್. 1, 2, 1, 2, 1,
ಎಕ್ಸೇಲ್. ಮಾಡ್ತಾ ಇದ್ದೀರಾ ಎಲ್ಲ? ನೆಕ್ಸ್ಟು ಗ್ಲೂಟ್ ಬ್ರಿಡ್ಜ್. ಕೂತ್ಕೊಳ್ಳಿ. ಹಿಪ್ಸಿಂದ 1 arm ಡಿಸ್ಟೆನ್ಸ್. ಎಲ್ಲಿ ಎಲ್ಬೋ ಬರುತ್ತೆ ಅಲ್ಲಿ ನಿಮ್ಮ ಪಾಮ್ಸ್ನ ಪ್ಲೇಸ್ ಮಾಡಬೇಕು. ಓಕೆ, 1 arm ಡಿಸ್ಟೆನ್ಸ್, ಎಲ್ಬೋ ಎಲ್ಲಿ ಬರುತ್ತೆ ಪಾಮ್ಸ್ ಪ್ಲೇಸ್ ಮಾಡಿ ನಿಮ್ಮ ಹಿಪ್ಸ್ನ ರೇಸ್ ಮಾಡಬೇಕು. ಓಕೆ, 1, ವಾಪಸ್ ಕೆಳಗಡೆ 2, ಇನ್ಹೇಲ್, exhale, inhale, 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 exhale. ನೆಕ್ಸ್ಟ್ ಮತ್ತೆ ಟೇಬಲ್ ಟಾಪ್ ಪೊಸಿಷನ್ ಬನ್ನಿ. ಆಲ್ ಫೋರ್ ಟ್ವಿಸ್ಟ್ ಅಂತ ಕಾಣಿಸ್ತಾ ಇದೆ. ಲೆಫ್ಟ್ ಹ್ಯಾಂಡ್ ಒಳಗೆ ರೈಟ್ ಹ್ಯಾಂಡ್ ಪಾಸ್ ಆಗಿ ನೀವು ನಿಮ್ಮ ಶೋಲ್ಡರ್ಸ್ನ ನೆಲಕ್ಕೆ ಟಚ್ ಮಾಡಬೇಕು. ಶೋಲ್ಡರ್ ಮತ್ತೆ ತಲೆ ಕಂಪ್ಲೀಟ್ ಆಗಿ ನೆಲಕ್ಕೆ ಕೊಡಿ. ಒನ್, ಓಪನ್ ಮಾಡ್ಬೇಕಾದ್ರೆ ಮೇಲ್ ನೋಡ್ಬೇಕು. ಇನ್ಹೇಲ್, ಸೊ ಚೆಸ್ಟ್ ಓಪನ್ ಆದಾಗ ಇನ್ಹೇಲ್, ಇಲ್ಲಿ ಕೆಳಗೆ ಹೋಗ್ಬೇಕಾದ್ರೆ ಎಕ್ಸೇಲ್. ಇನ್ಹೇಲ್, ಎಕ್ಸೇಲ್. ಇದೆಷ್ಟಾಗುತ್ತೆ ಅಷ್ಟು ಒಳಗೆ ಪುಷ್ ಮಾಡಿ. ಇನ್ಹೇಲ್, ಸೊ ಕೆಳಗೆ ಹೋಗ್ಬೇಕಾದ್ರೆ ಈ ಕೈ ನೋಡಿ ಬೆಂಡ್ ಆಗುತ್ತೆ, ಬೆಂಡ್ ಮಾಡಿ ಸ್ವಲ್ಪ. ಮತ್ತೆ ಮೇಲ್ ಬರ್ಬೇಕಾದ್ರೆ ಸ್ಟ್ರೈಟ್ ಆಗುತ್ತೆ. ನೆಕ್ಸ್ಟ್ ಆಪೋಸಿಟ್ ಹ್ಯಾಂಡ್ ಮಾಡೋಣ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, inhale, exhale, inhale, exhale, inhale, exhale, inhale, exhale, inhale, exhale. ಓಕೆ, ಆಯ್ತಾ? ಇದು ಕಷ್ಟ ಆಗ್ತಾ ಇದೆ ಯಾರಿಗಾದ್ರೂ? ನೆಕ್ಸ್ಟ್ ಆಬ್ ಸ್ಟ್ರೆಚ್. ಎಲ್ಲ ಹೊಟ್ಟೆ ಮೇಲೆ ಮಲ್ಕೊಳ್ಳಿ. ನಿಮ್ಮ ಹಸ್ತ ಎರಡು ಚೆಸ್ಟ್ ಪಕ್ಕ ಇಡಿ. ಈಗ ಇಷ್ಟು ಮಾತ್ರ ಎತ್ತಬೇಕು, ಚೆಸ್ಟ್ ಲೆವೆಲ್ ಅಷ್ಟು ಮಾತ್ರ ರೇಸ್ ಮಾಡಬೇಕು ನಿಮ್ಮ ಶೋಲ್ಡರ್ಸ್ನ. ಸ್ಟಾರ್ಟ್. 1, ಇಷ್ಟೇ, ಮೇಲ್ ಹೋಗಂಗಿಲ್ಲ, ತುಂಬಾ ಮೇಲ್ ಹೋಗಂಗಿಲ್ಲ. 2, exhale, inhale, exhale, inhale. ಲೋವರ್ ಬ್ಯಾಕ್ ಅಲ್ಲಿ ಕಂಪ್ರೆಷನ್ ಫೀಲ್ ಮಾಡಬೇಕು. ಎಕ್ಸೇಲ್. ಹಂಗೆ ಕೈ ರೇಸ್ ಮಾಡಿ, ಹ್ಯಾಂಡ್ ರೇಸ್ ಮಾಡಿ. ಸೇಮ್ ಏನ್ ಮಾಡ್ತಾ ಇದ್ರಿ ಅದೇ, ಬಟ್ ಹ್ಯಾಂಡ್ ನ ಮ್ಯಾಟ್ ಇಂದ ರೇಸ್ ಮಾಡಬೇಕು. ಓಕೆ, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ನೆಕ್ಸ್ಟ್ ನಿಮ್ಮ ನೇವಲ್ ರೀಜನ್ ವರೆಗೆ
ರೇಸ್ ಮಾಡಬೇಕು ಆಯ್ತಾ. ಹೊಟ್ಟೆ ಭಾಗದಷ್ಟು ಮಾತ್ರ ರೇಸ್ ಮಾಡಿ, ಕೈ ಅಲ್ಲೇ ಇರುತ್ತೆ. ಇನ್ಹೇಲ್, ರೇಸ್, ಲುಕ್ ಅಪ್, ಎಕ್ಸೇಲ್, ಇನ್ಹೇಲ್, exhale, inhale, exhale, inhale, exhale, inhale, exhale. ಶಶಾಂಕಾಸನದಲ್ಲಿ ಕೂತ್ಕೊಳ್ಳಿ. ಸ್ವಲ್ಪ ವಜ್ರಾಸನದಲ್ಲಿ ಕೂತ್ಕೊಂಡು ಹ್ಯಾಂಡ್ಸ್ ಫ್ರೀಯಾಗಿ ಮಾಡಿ. ಬ್ರೀತ್ ಇನ್, ಬ್ರೀತ್ ಔಟ್. ನೆಕ್ಸ್ಟು ಅಧೋಮುಖ ಶ್ವಾಸಾಸನ, ಡೌನ್ವರ್ಡ್ ಡಾಗ್ ಟ್ವಿಸ್ಟ್. ಡೌನ್ವರ್ಡ್ ಡಾಗ್ ಥರ ತುಂಬ ಸ್ಟ್ರೆಚ್ ಮಾಡಬೇಡಿ, ಇಷ್ಟೇ ಸಾಕು. ಇಲ್ಲಿ ಒನ್ ಲೆಗ್ ಟಚ್ ಮಾಡಬೇಕು. 1 2 1 2 1 2 ಟಚ್ 1 2 1 2 1. ಹಿಂಡಿ ನೆಲಕ್ಕೆ ಹಾಕಬೇಕು. ನಿಮ್ಮ ಕಾಲು ಹಿಂಡಿ ಫುಲ್ ಕಂಪ್ಲೀಟ್, ನಿಮ್ಮ ಫುಟ್ ಕಂಪ್ಲೀಟ್ ಆಗಿ ಮ್ಯಾಟ್ ಟಚ್ ಆಗ್ತಾ ಇರಬೇಕು. ಇದು ಎತ್ತಿರಬಾರ್ದು. ಪ್ರೆಸ್ ಮಾಡಿ ನೆಲಕ್ಕೆ ಪ್ರೆಸ್ ಮಾಡಿ ನೀಟಾಗಿ. ಎಸ್. ಇವಾಗ 1 2 1 2. ನೆಕ್ಸ್ಟು ಮತ್ತೆ ಹೊಟ್ಟೆ ಮೇಲೆ ಮಲ್ಕೊಳ್ಳೋಣ. ಬ್ಯಾಕ್ ಸ್ಕ್ವೀಸ್ ಮಾಡಬೇಕಿತ್ತು. ನಿಮ್ಮ ಎರಡು ಕೈನ ಮ್ಯಾಟಿಂದ ಮೇಲೆತ್ತಿ ಶೋಲ್ಡರ್ ಬ್ಲೇಡ್ಸ್ನ ಈಗ ಸ್ಕ್ವೀಸ್ ಮಾಡಬೇಕು ಹಿಂದೆ. ಓಕೆ, 1 2 1 2 1 2 1 2 1. ಇದು ಸ್ಕ್ವೀಸ್ ಮಾಡಿ. ಸ್ಕ್ವೀಸ್ ನಿಮ್ಗೆ ಗೊತ್ತಾಗ್ತಿರ್ಬೇಕು. ಕೈ ನೆಲಕ್ಕೆ ಟಚ್ ಆಗಬಾರ್ದು. 1 2 ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ರಿಲ್ಯಾಕ್ಸ್, ರೆಸ್ಟ್ ಮಾಡಿ. ರೆಸ್ಟ್ ಆದ್ಮೇಲೆ ಹೇಳಿ. ನೆಕ್ಸ್ಟು ಬ್ಯಾಕ್ ಸ್ವಿಮ್ಮಿಂಗ್ ಮಾಡಬೇಕು. ಸ್ವಿಮ್. ಎರಡು ಕೈ ರೇಸ್ ಮಾಡಿ ಮೇಲೆ, ನೆಲದಿಂದ ಮೇಲೆತ್ತಿ. 1. ಓಕೆ, ವಾಪಸ್ ಇನ್ಹೇಲ್, ಸ್ಟ್ರೆಚ್ ಬ್ಯಾಕ್. ನಿಮ್ಮ ಎರಡು ಕೈನ ಹಿಂದೆ ಎಷ್ಟಾಗುತ್ತಷ್ಟು ಹಿಂದೆ ತಗೊಂಡೋಗಿ ನಿಮ್ಮ ಚೆಸ್ಟ್ನ ರೇಸ್ ಮಾಡಿ ಮೇಲೆ. 2. ಇನ್ಹೇಲ್, exhale, inhale, exhale, inhale, exhale, inhale, exhale, inhale, exhale, inhale, exhale, inhale, exhale. ವಾಪಸ್ ಮಕರಾಸನಕ್ಕೆ ಬನ್ನಿ. ರೆಸ್ಟಿಂಗ್ ಪೋಸ್. ಇನ್ಹೇಲ್, ಎಕ್ಸೇಲ್. ಆಯ್ತಾ? ರೆಸ್ಟ್ ಸಾಕ? ರೆಸ್ಟ್. ಲಾಸ್ಟ್ ಎಕ್ಸರ್ಸೈಸ್ ಕ್ಯಾಟ್ ಅಂಡ್ ಕೌ, ವಾಜ್ರಾಸನ, ಬಿತ್ತಿಲಾಸನ. ಇನ್ಹೇಲ್ ಮಾಡ್ತಾ ಸೊಂಟನ ಒಳಗೆ ತಳ್ಳಬೇಕು, ಮೇಲೆ ನೋಡಬೇಕು. ಲುಕ್ ಅಪ್. ಎಕ್ಸೇಲ್ ಮಾಡ್ತಾ ಬೆನ್ನ ಆರ್ಚ್ ಮಾಡಬೇಕು. ಆರ್ಚ್ ಮಾಡಿ ಬೆನ್ನ
ಎಕ್ಸೇಲ್, ಅಲ್ಲೇ ಟ್ರೈಕಾರ್ಡ್ಸ್ ಅಲ್ಲೇ ಇರಬೇಕು. ಉಸಿರಾಡಿ. 1 2 3 4 5. Inhale, exhale, inhale, exhale, inhale, exhale. ಎಷ್ಟು ಜನ ಎಕ್ಸಸೈಸ್ ಮಾಡಿದ್ವಿ ನನ್ನ ಜೊತೆ ಇವತ್ತು? ಹಾಂ, ಜಸ್ಟ್ ಲಾಕ್ ಮಾಡಿ, ಎಲ್ಬೋ ಲಾಕ್ ಮಾಡಿ, ಸ್ಟ್ರೆಚ್. 1 2 3 4 5 6 7 8 9 10. ನೆಕ್ಸ್ಟ್ ಇನ್ನೊಂದು ಕೈ. 1 2 3 4 5 6 7 8 9 10. ನೆಕ್ಸ್ಟ್ ಹಿಂದೆ ಟಚ್ ಮಾಡಕ್ಕೆ ಟ್ರೈ ಮಾಡಿ. ಇದನ್ನು ಇನ್ನೊಂದು ಕಡೆಗೆ ಪುಲ್ ಮಾಡಬೇಕು. ಓಕೆ, 1 2 3 4 5 6 7 8 9 10. ನೆಕ್ಸ್ಟ್ ಇನ್ನೊಂದು ಕಡೆ. 1 2 3 4 5 6 7 8 9 10. ಯಾರ್ಯಾರು ಶೋಲ್ಡರ್ ವರ್ಕೌಟ್ ಮಾಡಿದ್ದೀರಾ ಅವರು ಸ್ಟ್ರೆಚಸ್ ಚೆನ್ನಾಗಿ ಮಾಡಿ, ಇಲ್ಲಾಂದರೆ ಪೇನ್ ಬರುತ್ತೆ. ಏನಾದರೂ ಡೌಟ್ ಇದೆಯಾ? ಅಮೃತ ವಚನ. ಕನಸು ಕನಸು ಕನಸು, ಕನಸುಗಳು ಆಲೋಚನೆಗಳಾಗಿ ರೂಪಾಂತರಗೊಳ್ಳುತ್ತವೆ ಮತ್ತು ಆಲೋಚನೆಗಳು ಕಾರ್ಯರೂಪಕ್ಕೆ ಬರುತ್ತವೆ. ಕನಸು ಕಾಣಬೇಕು. ನೀವು ಕನಸು ಕಾಣಿದಾಗ ಆ ಕನಸುಗಳು ಆಲೋಚನೆ ಆಗುತ್ತೆ, ಆ ಆಲೋಚನೆಗಳು ನಿಮ್ಮ ಕಾರ್ಯರೂಪಕ್ಕೆ ಬರುತ್ತೆ. ನಿಮ್ಮ ಕನಸು ಏನಿರುತ್ತೆ, ನಿಮ್ಮ ಡ್ರೀಮ್, ಅದ್ರ ಮೇಲೆ ವರ್ಕ್ ಮಾಡಿ, ಅದ್ರ ಮೇಲೆ ಥಿಂಕ್ ಮಾಡ್ತಾ ಇರಿ, ಹೆಂಗೆ ಅದನ್ನು ಅಚೀವ್ ಮಾಡೋದಂತ. ಅದನ್ನು ಕಾರ್ಯರೂಪಕ್ಕೆ ಅಂದರೆ ಅಚೀವ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ಇನ್ನೇನು ಸಮಾಚಾರ? ಅಷ್ಟೇ, ಕ್ಲಾಸ್ ಮುಗೀತು. ಯಾರ್ಯಾರು ಇವಾಗ ಜಾಯ್ನ್ ಆಗ್ತಾ ಇದ್ದೀರಾ? ಏನಕ್ಕೆ ಜಾಯ್ನ್ ಆಗ್ತಾ ಇದ್ದೀರಾ? 5 ಗಂಟೆ ಅಂದರೆ 5 ಗಂಟೆಗೆ ಜಾಯ್ನ್ ಆಗಬೇಕು. ಮಾಡ್ತಾ ಇದ್ದೀರಾ? ಕೂಲಿಂಗ್ ಪ್ರಾಣಾಯಾಮಸ್ ನೆನ್ನೆ ಹೇಳ್ಕೊಟ್ಟಿದ್ದು. ನಾಡಿ ಶೋಧನ ಅಂದರೆ ನಾನು ನಿಮಗೆ ಹೇಳಿದ್ದೆ, ನಾಡಿ ನಮ್ಮ ಬಾಡಿಯಲ್ಲಿ ಎನರ್ಜಿ ಹೆಂಗೆ ಪಾಸ್ ಆಗೋದಂದರೆ ಈ ನಾಡಿಗಳಿಂದನೇ. ನಮ್ಮ ಬಾಡಿಯಲ್ಲಿ 72,000 ನಾಡಿಗಳಿದೆ, ಆಯಿತಾ? ಅದರಲ್ಲಿ 3 ಇಂಪಾರ್ಟೆಂಟು: ಇಡ, ಪಿಂಗಳ ಮತ್ತು ಸುಷುಮ್ನ ಅಂತ. ಒಂದು ಸುಷುಮ್ನ ನಾಡಿ ಸ್ಪೈನಲ್ ಕಾರ್ಡಲ್ಲಿ ಪಾಸ್ ಆಗಿರುತ್ತೆ. ಇಡ ಬಂದು ಲೆಫ್ಟ್ ಸೈಡ್ ಚಂದ್ರನಾಡಿ, ಪಿಂಗಳ ಬಂದು ರೈಟ್ ಸೈಡ್ ಸೂರ್ಯನಾಡಿ. ಹೆಂಗೆ ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಳೋದಂದರೆ ಈ ನಾಡಿ ಶೋಧನ ಪ್ರಾಣಾಯಾಮದಿಂದ. ಸೊ ಶೋಧನ ಅಂದ್ರೇನು? ಕ್ಲೀನ್ ಮಾಡೋದಂತ. ಸೊ ನಮ್ಮ ಇಡ ಮತ್ತು ಪಿಂಗಳ ನಾಡಿಗಳನ್ನ ಶೋಧಿಸಿ ನೀಟಾಗಿ, ಅಂದರೆ ಬ್ಯಾಲೆನ್ಸ್ ಆಗಿ ಇಟ್ಟಿರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಕ್ಲಾಸ್ ಮುಗಿಸೋಣ. ಎಲ್ಲರಿಗೂ ಧನ್ಯವಾದಗಳು ಜಾಯ್ನ್ ಆಗಿದ್ದಕ್ಕೆ. ಮತ್ತೆ ಮಂಡೇ ಸಿಗೋಣ. ಎಲ್ಲರಿಗೂ ಶುಭವಾಗಲಿ. ಶುಭ ದಿನ. ಬಾಯ್.